ಸ್ಟಾರ್ ಹೋಟೆಲ್ಗೆ ಹೋಗೋ ಗ್ರಾಹಕರು ಮೊದಲು ಮೆನು ನೋಡ್ತಾರೆ. ಅಲ್ಲಿ ಚಿಕನ್ ಮಸಾಲಾ, ಚಿಕನ್ ಡ್ರೈ, ಬೇಬಿಕಾರ್ನ್ ಫ್ರೈ, ಮಶ್ರೂಮ್ ಮಂಚೂರಿ ಅಂತೆಲ್ಲ ಇರುತ್ತೆ. ಆದರೆ ಆಹಾರ ಅಧಿಕಾರಿಗಳು ನಿನ್ನೆ ದಾಳಿ ಮಾಡಿ ನೋಡಿದಾಗ ಕಿಚನ್ನಲ್ಲಿ ಕಂಡ ಮೆನು ಬೇರೆಯದ್ದೇ ಆಗಿತ್ತು. ಅಲ್ಲಿ ಕಂಡಿದ್ದು ಚಿಕನ್ ಕೊಳಕ, ಮಶ್ರೂಮ್ ಫಂಗಸ್, ಬೇಬಿಕಾರ್ನ್ ಕೀಟ. ಅಣಬೆ ಅಂತೀವಲ್ಲ, ಅದು ಹೈ ರಿಸ್ಕ್ ಫುಡ್ ಆಗ್ತದೆ. ಅದು ಪಾಯ್ಸನಸ್ ಆಗ್ತದೆ. ಅದರಲ್ಲಿ ಒಂದು 2-3 ದಿನ ಆಗಿತ್ತು ಎಕ್ಸ್ಪೈರಿ ಆಗಿ. ಮಿಲ್ಕ್ ಸಹ ಎಕ್ಸ್ಪೈರಿ ಆಗಿದೆ. ಮತ್ತೆ ಕಾಕ್ರೋಚ್ ಅಂತೂ ತುಂಬಾನೇ ಓಡಾಡ್ತಾ ಇರ್ತೀವಿ ಎಲ್ಲ ಕಡೆ. ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ, ಬೇಬಿ ಕಾರ್ನ್ ಪ್ಯಾಕೆಟ್ನಲ್ಲಿ ಬೇಬಿ ಕೀಟಗಳ ಓಡಾಟ, ಮಶ್ರೂಮ್ಗೆ ಫಂಗಸ್, ಫ್ರೀಜರ್ನಲ್ಲಿ ಕೊಳೆತ ಮಾಂಸ. ಅಬ್ಬಬ್ಬಬ್ಬ, ಇದನ್ನು ಕೇಳಿದ್ರೆ ಭಯವಾಗುತ್ತೆ. ಅಂಥದ್ರಲ್ಲಿ ಇಂಥ ಆಹಾರವನ್ನ ಜನ ಸಾವಿರ ಹಣ ಕೊಟ್ಟು ಸವಿತಾ ಇದ್ರು. ಸ್ಟಾರ್ ಹೋಟೆಲ್ನಲ್ಲಿ ದುಬಾರಿ ಹಣ ತೆತ್ತು ಬಾಯಿ ಚಪ್ಪರಿಸ್ತಾ ಇದ್ರು. ಸ್ಟಾರ್ ಹೋಟೆಲ್ನ ಚೀಸ್ನಲ್ಲಿ ಸತ್ತ ಜಿರಳೆ, ಮಶ್ರೂಮ್ ಫಂಗಸ್, ಕೀಟಗಳ ಬೇಬಿ ಕಾರ್ನ್. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳ ಮೇಲೆ ಸಮರ ಸಾರಿರೋ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು 3 ದಿನದಿಂದ ಸ್ಟಾರ್ ಹೋಟೆಲ್ಗಳ ಕಿಚನ್ ಪರಿಶೀಲನೆ ಮಾಡ್ತಿದ್ದಾರೆ. ನಿನ್ನೆ ಬೆಂಗಳೂರಿನ ಯುಬಿ ಸಿಟಿಯಲ್ಲಿರೋ ಹೋಟೆಲ್ ರೆಸ್ಟೋರೆಂಟ್, ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿರೋ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಅಲ್ಲಿ ಕಂಡ ದೃಶ್ಯ ನೋಡಿ ಶಾಕ್ ಆಗಿದ್ರು. ವೀಕೆಂಡ್ನಲ್ಲಿ ಈ ಭಾಗದ ಹೋಟೆಲ್ಗಳಿಗೆ ಹೆಚ್ಚು ಗ್ರಾಹಕರು ಬರ್ತಾರೆ. ಹೀಗಾಗಿಯೇ ವೀಕೆಂಡ್ನಲ್ಲೇ ದಾಳಿ ಮಾಡಲಾಗಿತ್ತು. 59ಕ್ಕೂ ಹೆಚ್ಚು ಹೋಟೆಲ್ಗಳನ್ನು ಪರಿಶೀಲಿಸಲಾಗಿದ್ದು ಒಟ್ಟು 30 ಮಂದಿಗೆ ನೋಟಿಸ್ ನೀಡಲಾಗಿದೆ. ಅಷ್ಟಕ್ಕೂ ಯಾವ ಹೋಟೆಲ್ನಲ್ಲಿ ಏನ್ ಸಿಕ್ತು, ಏನೇನ್ ಸೀಸ್ ಆಯ್ತು ಅಂತ ನೋಡಿದ್ರೆ, ಯುಬಿ ಸಿಟಿಯಲ್ಲಿರೋ ಹೋಟೆಲ್ ಸ್ಕೈನಲ್ಲಿ ಕೊಳೆತ ಕೋಳಿ ಮಾಂಸ ಮತ್ತು ಬೀಫ್ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು 45 ಕೆಜಿ ಮಾಂಸ, 6 ಕೆಜಿ ವೆಜಿಟೇಬಲ್ ಕಟ್ಲೆಟ್ ಹಾಗೂ 15 ಲೀಟರ್ ಬಳಸಿದ ಅಡುಗೆ ಎಣ್ಣೆ ಪತ್ತೆಯಾಗಿದೆ. ಇನ್ನು ರಾಯಲ್ ಚೈನ್ ಹೋಟೆಲ್ನಲ್ಲಿ 50 ಕೆಜಿ ಡಕ್ ಹಾಗೂ 5 ಕೆಜಿ ಮೀನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಮದ್ರಾಸ್ ಕಿಚನ್ನಲ್ಲಿ 5 ಕೆಜಿ ಹಸಿ ಬಟಾಣಿಯನ್ನ ಸೀಸ್ ಮಾಡಲಾಗಿದೆ. ಟೆಸ್ಕಾನ್ ಹೋಟೆಲ್ನಲ್ಲಿ ಅವಧಿ ಮೀರಿದ 5 ಕೆಜಿ ಮಶ್ರೂಮ್ ವಶಕ್ಕೆ ಪಡೆಯಲಾಗಿದೆ. ಸೆಂಚೆಸ್ ಹೋಟೆಲ್ನಲ್ಲಿ 3 ಕೆಜಿ ಮೀನು, 7 ಕೆಜಿ ಕೇಕ್, ಆಲೂಗಡ್ಡೆ ಸೇರಿದಂತೆ ಇತರೆ ಆಹಾರ ಪದಾರ್ಥ ವಶಕ್ಕೆ ಪಡೆಯಲಾಗಿದೆ. ಯುಬಿ ಸಿಟಿಯ 16ನೇ ಮಹಡಿಯಲ್ಲಿರೋ ಸ್ಕೈ ಲಾಂಜ್ ಮೇಲೂ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಶುಚಿತ್ವದ ನಿರ್ವಹಣೆ, ಕೊಳೆತ ಮಾಂಸ, ಅವಧಿ ಮೀರಿದ ಆಹಾರ ಪದಾರ್ಥಗಳು ಪತ್ತೆಯಾದ ಹಿನ್ನೆಲೆ ಕಿಚನ್ಗೆ ಬೀಗ ಹಾಕಿ ಲಾಕ್ ಮಾಡಲಾಗಿದೆ. ಇಲ್ಲಿ ಸುಮಾರು ಒಂದು 3 ಕಡೆ ಭಾಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 ಕೆಜಿ ಮಟನ್, ಚಿಕನ್ ಸಿಕ್ಕಿದೆ. ಆಮೇಲೆ ಟಸ್ಕಾನ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಆಮೇಲೆ ಒಂದು ಕಡೆ ಈ ಡ್ರೈ ಫ್ರೂಟ್ಸು ಏನು ಮಾಡಿದ್ದಾನೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗಿಂತ ಹಿಂದೆನೇ ಇಟ್ಟಿದ್ದಾನೆ. ಸೊ ಅದು ಇವರು ತಗೋಬಾರ್ದಾಗಿತ್ತು, ಅದು ತಗೊಂಡಿದ್ದಾರೆ. ಬಟ್ ಅದು ನೋಡ್ಕೊಂಡ್ರೆ 1 ವರ್ಷದ ಒಳಗಡೆ ಇದೆ. ಜಿರಳೆ ಸಾಮ್ರಾಜ್ಯ, ಪೆಗ್ ಅಂಡ್ ಬಾಟಲ್ ಪಬ್ ಸೀಸ್. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ನೆನ್ನೆ ತಡರಾತ್ರಿವರೆಗೂ ದಾಳಿ ನಡೆದಿದ್ದು, ಚರ್ಚ್ ಸ್ಟ್ರೀಟ್ನ ಪೆಗ್ ಅಂಡ್ ಬಾಟಲ್ ಪಬ್ನಲ್ಲಿ ಮಶ್ರೂಮ್ನಲ್ಲಿ ಫಂಗಸ್, ಪನ್ನೀರ್ನಲ್ಲಿ ಜಿರಳೆ ಪತ್ತೆಯಾಗಿದೆ. ಅವಧಿ ಮೀರಿದ ಹಾಲು, ಮೊಸರು ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಎಕ್ಸ್ಪೈರಿ ಆಗಿದ್ದ ಆಹಾರ ಪದಾರ್ಥಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪೆಗ್ ಅಂಡ್ ಬಾಟಲ್ಸ್ ಹೋಟೆಲ್ ಕೂಡ ಸೀಸ್ ಮಾಡಲಾಗಿದೆ. ಮಶ್ರೂಮ್ ಇತ್ತು, ಅಣಬೆ ಅಂತೀವಲ್ಲ, ಅದು ಹೈ ರಿಸ್ಕ್ ಫುಡ್ ಆಗ್ತದೆ. ಅದು ಪಾಯ್ಸನಸ್ ಆಗ್ತದೆ. ಅದರಲ್ಲಿ ಒಂದು 2-3 ದಿನ ಆಗಿತ್ತು ಎಕ್ಸ್ಪೈರಿ ಆಗಿ. ಪನ್ನೀರು ಮತ್ತು ಅವೆಲ್ಲ ಸರಿಯಾಗಿ ಸಂಗ್ರಹನೂ ಸರಿ ಮಾಡಿರಲಿಲ್ಲ, ಟೆಂಪ್ರೇಚರ್ ಮೇಂಟೈನ್ ಮಾಡಿರಲಿಲ್ಲ. ಹಾಗೆ ಮಿಲ್ಕ್ ಸಹ ಎಕ್ಸ್ಪೈರಿ ಆಗಿದೆ. ಮತ್ತು ಕಾಕ್ರೋಚ್ ಅಂತೂ ತುಂಬಾ ಓಡಾಡ್ತಾ ಇತ್ತು ಎಲ್ಲ ಕಡೆನೂ. ಹಾಗಾಗಿ ನಾವು ಅನ್ಹೈಜಿನಿಕ್ ಕಂಡೀಷನ್ 56 ಇದರಲ್ಲಿ ನಾವು ಅದನ್ನು ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಅದು
ಹೋಟೆಲ್ ಸ್ಕೈನಲ್ಲಿ ಬಳಸಿದ 15 ಲೀಟರ್ ಎಣ್ಣೆಯನ್ನ ವಶಕ್ಕೆ ಪಡೆಯಲಾಗಿದೆ. ಇಂಥ ಎಣ್ಣೆ ಆರೋಗ್ಯಕ್ಕೆ ಹಾನಿಕಾರಕ ಅಂತಾರೆ ಆಹಾರ ತಜ್ಞರು. ಒಂದ್ಸಲ ಉಪಯೋಗಿಸಿರೋವಂಥ ಎಣ್ಣೆನ ಮತ್ತೆ ಮತ್ತೆ ಬಳಕೆ ಮಾಡೋದು ತೀರಾ ಹಾನಿಕಾರಕ. ಏಕೆಂತಂದರೆ ಅದು ನಾವು ಯಾವ ಮಟ್ಟದಲ್ಲಿ ಆ ಎಣ್ಣೆನ ಬಿಸಿಗೆ ಒಳಪಡಿಸಿರ್ತೀವಿ ಮತ್ತು ಅದ್ರ ಟೆಂಪ್ರೇಚರ್ ಎಷ್ಟು ಮಟ್ಟಿಗೆ ಅದು ಉಕ್ಕಿರುತ್ತೆ ಆ್ಯಂಡ್ ಅದನ್ನು ಎಷ್ಟು ಸಲ ಬಳಕೆ ಮಾಡ್ಬೋದು. ಅಷ್ಟೇ ಅಲ್ಲ, ಅದರಲ್ಲಿ ಎಣ್ಣೆನಲ್ಲಿ ಕರೆದಾಗ ನಾವು ಕರೆದಿರೋವಂಥ ಆಹಾರದ ಪದಾರ್ಥಗಳು ಕೂಡ ಅದರಲ್ಲಿ ಉಳ್ಕೊಂಡಿರುತ್ತೆ. ಸದ್ಯ ವಶಪಡಿಸಿಕೊಳ್ಳಲಾಗಿರೋ ಆಹಾರ ಪದಾರ್ಥಗಳನ್ನ ಲ್ಯಾಬ್ಗೆ ರವಾನಿಸಲಾಗಿದೆ. ಅದರ ರಿಪೋರ್ಟ್ ಆಧರಿಸಿ ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ. ವಿಕಾಸ್ ಜೊತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು. ಕಳೆದ 3 ದಿನಗಳಲ್ಲಿ ಬೆಂಗಳೂರಿನ 60 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆಸಲಾಗಿದೆ. ಕೆಎಫ್ಸಿ, ಮೆಕ್ಡೊನಾಲ್ಡ್, ಸಬ್ವೆ ಮೇಲೂ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಮೆಕ್ಡೊನಾಲ್ಡ್ಸ್ನಲ್ಲಿ ಮೆಗ್ನೀಷಿಯಂ ಸಲ್ಫೈಡ್ ಬಳಸಿರೋದು ಪತ್ತೆಯಾಗಿದೆ. ಬ್ರಿಗೇಡ್ ರಸ್ತೆಯಲ್ಲಿರುವ ಮೆಕ್ಡೊನಾಲ್ಡ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಇನ್ನು ಅಲ್ಲಿ ಬಳಸಿದ ಅಡುಗೆ ಎಣ್ಣೆ ಶುದ್ಧೀಕರಣಕ್ಕೆ ಮೆಗ್ನೀಷಿಯಂ ಸಲ್ಫೈಡ್ ಬಳಕೆ ಮಾಡಲಾಗಿದೆ. ಮೆಗ್ನೀಷಿಯಂ ಸಲ್ಫೈಡ್ ಸೇವನೆಯಿಂದ ಡೈರಿಯಾ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅಸ್ತಮ ರೋಗಿಗಳಲ್ಲಿ ಉಸಿರಾಟದ ತೊಂದರೆ ಕಾಣಿಸಬಹುದು. ಒಟ್ಟು 77 ಆಹಾರ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿರುವ ಅಧಿಕಾರಿಗಳು FSSAI ನಿಯಮ ಉಲ್ಲಂಘಿಸಿದವರ ವಿರುದ್ಧ ಪ್ರಕರಣ ದಾಖಲು ಮಾಡಲಿದ್ದಾರೆ.